3 ಕಾಪಿ ಸ್ಟ್ರೈಕಿಂದ ನನ್ನ ಚಾನಲ್ ಇವಾಗ ಯೂಟ್ಯೂಬಲ್ಲಿ ಇಲ್ಲ. ಇನ್ನು ಯೂಟ್ಯೂಬಲ್ಲಿ ನೀವು ಸ್ವಸ್ತಿ ಕ್ಲಿಕ್ಸ್ ಅಂತ ಹೊಡೆದ್ರೆ ಸಿಗಲ್ಲ, ಯಾಕಂದರೆ ಚಾನಲ್ ಟರ್ಮಿನೇಟೆಡ್ ಆಗಿದೆ. 1 ತಿಂಗಳು ಕಾದೆ, ತುಂಬ ಕಷ್ಟ ಆಯಿತು. ಆ್ಯಕ್ಚುಲಿ ಇವಾಗ ಈ ವಿಡಿಯೋ ಮಾಡಬೇಕಾದ್ರೂ ನನಗೆ ತುಂಬ ಅದನ್ನ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನು ಯೂಟ್ಯೂಬಿಗೂ ಅಪೀಲ್ ಮಾಡಿರೋ ಮೇಲಲ್ಲೂ ಹಾಕಿದ್ದೆ, ನನಗೆ ನೀವು ಸಬ್ಸ್ಕ್ರೈಬರ್ಸ್ ಕೊಡಬೇಡಿ, ಏನು ಫಾಲೋಸ್ ಕೊಡಬೇಡಿ, ನಾನು 400 ವೀಡಿಯೋಸ್ ಮಾಡಿದ್ದೆಲ್ಲ ಅದನ್ನ ನನಗೆ ರಿಟರ್ನ್ ಕೊಡಿ, ಮತ್ತೆ ನನ್ನ ಝೀರೋದಿಂದನೇ ಸ್ಟಾರ್ಟ್ ಮಾಡಿ. ವೀಡಿಯೋಸಿಗೆ ನಾನು ಪಟ್ಟಿರುವಂಥ ಶ್ರಮ ಇದೆಯಲ್ಲ, ಎಲ್ಲೆಲ್ಲೂ ಹೋಗಿ ಹಳೆ ಫ್ರೆಂಡ್ಸ್ ಜೊತೆ ಮಾಡಿರುವಂಥ ಕೆಲವು ಫನ್ ಬ್ಲಾಗ್ಸ್ ಆಗಲಿ, ನನ್ನ ಮೂವೀಸ್ ಆಗಲಿ, ನಾನು ಮೂವಿ ಮಾಡಿದ್ದೆ, ಒಳ್ಳೆ ರೀಚ್ ಆಗಿತ್ತು. ಮತ್ತೆ ಅದು ರೀಚ್ ಆಗುತ್ತೋ ಗೊತ್ತಿಲ್ಲ ರೀಪೋಸ್ಟ್ ಮಾಡಿದಾಗ. ಬಟ್ ಕೆಲವು ವೀಡಿಯೋಸ್ ಆಗಲಿ 28K ವ್ಯೂಸ್ ಎಲ್ಲ ಹೋಗಿತ್ತು, ತುಂಬ ಜನ ಇಷ್ಟಪಟ್ಟಿದ್ರು. ಮತ್ತು ನಾನು ಅದನ್ನ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕಲ್ಲ ಅಂದರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಹಾಗಂತ ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈ ಲೈಫಲ್ಲಿ ಯಾವುದು ಶಾಶ್ವತ ಅಲ್ಲ, ಲೈಫಲ್ಲಿ ಜಾಸ್ತಿ ಯಾವ್ದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಸೊ ನಿಮ್ಮ ವೈಬ್ಸ್ನ ಇನ್ನು ಮುಂದೆ ಚೇಂಜ್ ಮಾಡೋಕ್ಕೆ ನಾನು ಬರ್ತಾ ಇದ್ದೀನಿ ಹೊಸ ಚಾನಲ್ ಒಂದಿಗೆ, ಸ್ವಸ್ತಿಕ್ ವೈಬ್ಸ್ ಅಂತ. ಹಾಯ್, ಹಲೋ, ನಮಸ್ಕಾರ. ನಿಮ್ಮ ವೈಬ್ಸ್ನ ಚೇಂಜ್ ಮಾಡೋಕ್ಕೆ ನಾನು ಬಂದಾಯಿತು. ನೀವು ರೆಡಿನಾ? ಎಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್. ಅಂದರೆ ಮೊದಲೆಲ್ಲ ಹೇಳ್ತಿದ್ದೆ, ಎಸ್ ನನ್ನ ಕ್ಲಿಕ್ಸ್ ಅಂದರೆ ಸ್ವಸ್ತಿ ಕ್ಲಿಕ್ಸಿಗೆ ಸ್ವಾಗತ ಸುಸ್ವಾಗತ ಅಂತ. ಬಟ್ ಈ ಸಲ ಒಂದು ಸ್ವಲ್ಪ ಚೇಂಜ್ ಆಗಿ ಬಂದಿದ್ದೀನಿ. ಅದು ಏನು ಅಂತ ಹೇಳೋಕ್ಕೆ, ಈ ಕ್ಲಾರಿಟಿ ಕೊಡೋಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಎಸ್, ನೀವು ರೆಡಿನಾ? ನಿಮ್ಮ ವೈಬ್ಸ್ನ ಇನ್ನು ಮುಂದೆ ಚೇಂಜ್ ಮಾಡೋಕ್ಕೆ ನಾನು ಬರ್ತಾ ಇದ್ದೀನಿ ಹೊಸ ಚಾನಲ್ ಒಂದಿಗೆ, ಸ್ವಸ್ತಿಕ್ ವೈಬ್ಸ್ ಅಂತ ಯೂಟ್ಯೂಬ್ ಚಾನಲ್ ಒಂದಿಗೆ ಬರ್ತಾ ಇದ್ದೀನಿ. ಎಸ್, ಯಾಕಪ್ಪ ಸ್ವಸ್ತಿಕ್ ವೈಬ್ಸ್ ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಕ್ಚುಲಿ ಪ್ರೀವಿಯಸ್ ಎಲ್ಲ ಹೇಳಿದಾಗೆ ಹೌದು, ನನ್ನ ಕ್ಲಿಕ್ಸ್ ಅಂದರೆ ಸ್ವಸ್ತಿಕ್ ಕ್ಲಿಕ್ಸು April 26, 2022 ಅಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೆ. ಸೊ 3 ವರ್ಷ ಆಯಿತು. 3 ವರ್ಷದಲ್ಲಿ 1443 ಸಬ್ಸ್ಕ್ರೈಬರ್ಸ್, 440 ಸಮಥಿಂಗ್ ಏನೋ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಸೊ ನಿಮ್ಮ ಸಪೋರ್ಟ್ ರೀಸೆಂಟ್ಲಿ 2025ಇಂದ ಚೆನ್ನಾಗೇ ಸಿಗ್ತಾ ಇತ್ತು. ಒಳ್ಳೆ ವ್ಯೂಸ್ ಹೋಗ್ತಾ ಇತ್ತು, ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ರು. ಆ ಥರ ಇರುವ ಖುಷಿಯಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಬಂತು ನನಗೆ. ಏನಂದರೆ ನನ್ನ ಚಾನಲ್ಲು ಇನ್ನು ಯೂಟ್ಯೂಬಲ್ಲಿ ನೀವು ಸ್ವಸ್ತಿ ಕ್ಲಿಕ್ಸ್ ಅಂತ ಹೊಡೆದ್ರೆ ಸಿಗಲ್ಲ, ಯಾಕಂದರೆ ಚಾನಲ್ ಟರ್ಮಿನೇಟೆಡ್ ಆಗಿದೆ. ಟರ್ಮಿನೇಟ್ ಯಾಕಾಗುತ್ತೆ ಅಂತ ನಿಮಗೂ ಗೊತ್ತಿರ್ಬೋದು. 3 ಕಾಪಿ ಸ್ಟ್ರೈಕಿಂದ ನನ್ನ ಚಾನಲ್ ಇವಾಗ ಯೂಟ್ಯೂಬಲ್ಲಿ ಇಲ್ಲ. ಸೊ ಏನು ಮಾಡೋದಪ್ಪ, ಎಲ್ಲರೂ ಮಾಡೋ ಥರ ಕಾಪಿ ಸ್ಟ್ರೈಕ್ ಆದರೆ ಅಪೀಲ್ ಮಾಡಿದೆ. 1 ಮಂತ್ ಕಾದೆ, ಒಂದು 20 ದಿವಸ 10 ದಿವಸ ಬಿಟ್ಟು ಒಂದು ಆಲ್ಮೋಸ್ಟ್ 8 ಅಪೀಲ್ಸ್ನ ಮಾಡಿದೆ. ಹಾಗೆ ಏನು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬಲ್ಲೇ ಆಗಲಿ ಯಾರೆಲ್ಲ ಫೇಮಸ್ ಆಗಿದ್ರು ಅವ್ರ ಹತ್ರನೂ ಕೆಲವು ರಿಕ್ವೆಸ್ಟ್ ಮಾಡಿ ರಿಪೋರ್ಟ್ ಮಾಡಿ ಈ ಥರ ಅಂತ ಹೇಳಿದೆ. ಯೂಸ್ ಆಗಿಲ್ಲ. ಕೆಲವರು ಸಪೋರ್ಟ್ ಮಾಡಿದ್ರು, ಕೆಲವರು ಮಾಡಿಲ್ಲ. ಬಟ್ ಯೂಟ್ಯೂಬಿಂದ ಬರ್ತಿರೋದು ಎವ್ರಿ ಅಪೀಲಿಗೆ ಯೂಟ್ಯೂಬಿಂದ ಬರ್ತಿದ್ದು ಒಂದೇ ಕಮೆಂಟು, ನಿಮ್ಮದು ಟರ್ಮ್ಸ್ ಆ್ಯಂಡ್ ಪಾಲಿಸಿಗೆ ಸ್ವಲ್ಪ ವಿರುದ್ಧ ಇದೆ. ಸೊ ನಾವು ಆ ಪಾಲಿಸಿ ಪ್ರಕಾರ ನಿಮ್ಮ ಚಾನಲ್ನ ನಾನು ಮತ್ತೆ ಕೊಡೋಕ್ಕಾಗಲ್ಲ ಅಂತೆಲ್ಲ ಬಂದಿತ್ತು. ಸೊ ಏನು ಮಾಡೋದಲ್ವಾ, ಖಂಡಿತವಾಗ್ಲೂ. ಯಾಕಂದರೆ ಮೇಯ್ನ್ ರೀಸನ್ ನನ್ನ ಚಾನಲ್ ಕಾಪಿ ಸ್ಟ್ರೈಕ್ ಆಗೋಕ್ಕೆ, ರೀಸೆಂಟಾಗಿ ನಾನು IPL ಪೋಸ್ಟ್ಗಳನ್ನು, IPL ರೀಲ್ಗಳನ್ನು ಹಾಕ್ತಾ ಇದ್ದೆ. ಅಂದರೆ IPL ವೀಡಿಯೋಸ್ನ ಯೂಸ್ ಮಾಡಿಕೊಂಡು ಸಾಂಗ್ಸ್ನ ಬೇರೆ ಯೂಸ್ ಮಾಡಿಕೊಂಡು ಆ ಥರ ಸಮ್ ಕಂಟೆಂಟ್ ಮಾಡಿದ್ದೆ. ಸೊ ಅದರಿಂದ ಮೇ ಬಿ 2 ಕಾಪಿ ಸ್ಟ್ರೈಕ್ ಅದರಿಂದ ಬಂತು. ಮತ್ತೊಂದು ವಿಡಿಯೋ ಯಾವುದು ಅಂತ ನಂಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಒಂದು 5 ಕಾಪಿ ಸ್ಟ್ರೈಕ್ ತೋರಿಸ್ತು. ಪ್ರೀವಿಯಸ್ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡುವಾಗ ಕೆಲವು ಆ ಥರ ಕಾಪಿರೈಟ್ ಕ್ಲೇಮ್ ಆಗಲಿ, ಬ್ಲಾಕ್ ಆದಾಗ ಸಮ್ ಮೆಸೇಜಸ್ ಅಂದರೆ ಮೇಲ್ ಬರೋದು ನನ್ನದಕ್ಕೆ. ಆವಾಗ ಗೊತ್ತಾಗಿ ನಾನು ಅದನ್ನ ರಿಮೂವ್ ಮಾಡ್ತಾ ಇದ್ದೆ. ಬಟ್ ಇದಕ್ಕೆ ನಂಗೆ ಏನು ಅಂತಲೇ ಗೊತ್ತಿಲ್ಲ, ಮೇಲ್ನೂ ಬಂದಿಲ್ಲ, ಏನೂ ಇಲ್ಲ. ಸಡನ್ನಾಗಿ ನಿಮ್ಮ ಚಾನಲ್ ಇಲ್ಲ ಅಂದಾಗ ನಿಜವಾಗ್ಲೂ ನಂಗೆ ತುಂಬಾ ಶಾಕಿಂಗ್ ಆಗಿತ್ತು. ಯಾಕಂದರೆ ಈ 1 ಮಂತ್ ಹಿಂದೆ ನಾನು ಊರಲ್ಲಿದ್ದೆ, ಏನೋ ಒಂದು ರೀಲ್ ಮಾಡಿದ್ದೆ, ಅದನ್ನ ಹಾಕೋಣ ಅಂತ ಅಪ್ಲೋಡ್ ಮಾಡಿದಾಗ ಚಾನಲೇ ಕಾಣ್ತಾ ಇಲ್ಲ. ಸೊ ಅವಾಗ ಅಂದ್ಕೊಂಡೆ ಏನೋ ಲಾಗೌಟ್ ಆಗಿರಬೇಕು, ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಪಾಸ್ವರ್ಡ್ ಎಲ್ಲ ಹಾಕ್ಬಿಟ್ಟು ಲಾಗಿನ್ ಮಾಡೋಣ ಅಂತ ನೋಡಿದರೆ ನಿಮ್ಮ ಚಾನಲ್ ಟರ್ಮಿನೇಟೆಡ್ ಅಂತಂತಾರೆ. ನಿಜವಾಗ್ಲೂ ತುಂಬ ಕಷ್ಟ ಆಯ್ತು ರೀ. ಯಾಕಂದರೆ ಸ್ಟಾರ್ಟಿಂಗು April 26ಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಾದ್ರೆ ನನ್ನ ಇಂಟೆನ್ಷನ್ ಇದ್ದಿದ್ದು ಅದಲ್ಲ. ಎಲ್ಲ ಕಡೆ ಸುತ್ತಾಡ್ತಾ ಇದ್ದೆ. ನನ್ನ ಮೆಮೊರೀಸಿಗೆ ಅಂದರೆ ಫೋನಲ್ಲಂತೂ ಮೆಮೊರಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಸ್ಟೋರೇಜ್ ಮಾಡಿಕೊಂಡು ಇಟ್ಕೊಳ್ಳೋಣ, ಅದೆಲ್ಲ ಮೆಮೊರೀಸ್ ಅಲ್ವಾ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಹೋಗ್ತಾ ಹೋಗ್ತಾ ಫ್ರೆಂಡ್ಸೇ ಹೇಳಿದ್ರು, ಯಾಕೆ ಅದನ್ನ ಪ್ರೈವೇಟ್ ಅಲ್ಲಿ ಇಟ್ಕೊಂಡಿದ್ದೆ, ಪಬ್ಲಿಕ್ ಮಾಡ್ಕೋ, ಜನಗಳು ಇಷ್ಟಪಟ್ಟರೆ ನಿಂಗೂ ಒಂದು ಫೇಮ್ ಸಿಗುತ್ತಲ್ಲ ಅಂತ. ನನಗೂ ಅನಿಸ್ತು, ಇಷ್ಟೆಲ್ಲ ಎಡಿಟ್ ಮಾಡ್ತೀನಿ ಕಷ್ಟಪಟ್ಟು, ಹೀಗೆಲ್ಲ ವೀಡಿಯೋಸ್ ತೆಗಿತೀನಿ, ಸೊ ಜನಗಳು ಇಷ್ಟಪಟ್ಟರೆ ಪರವಾಗಿಲ್ಲ ಪಬ್ಲಿಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿರುವಂತಹ ಯೂಟ್ಯೂಬ್ ಚಾನಲು. ಅಲ್ಲಿಂದ ನೀವು ಕೈ ಇಟ್ಕೊಂಡು 3 ವರ್ಷ. ಯಾಕಂದರೆ ನಾನು ಯೂಟ್ಯೂಬಿಗೆ ಯಾರ ಹತ್ರನೂ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಿರಲಿಲ್ಲ, ನನ್ನ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಹಾಕಿದ್ದೀನಿ ನೋಡಿ ಹಾಗೀಗೆ ಅಂತ. ಯಾರು ನನ್ನ ವೀಡಿಯೋಸ್ನ
ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ತಾರೋ ಅದು ಅಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೆ. ಖಂಡಿತವಾಗ್ಲೂ 1 ವರ್ಷ 1.5 ವರ್ಷ ತುಂಬಾ ಸ್ಟ್ರಗಲ್ ಆಯಿತು ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ. ಯಾಕಂದರೆ ಎಲ್ಲೋ ರೋಡ್ ಸೈಡಲ್ಲಿ ವೀಡಿಯೋ ಮಾಡಿದಾಗಲೂ ಬಂದು ಕೇಳೋರು ಯಾವ ಚಾನಲ್ ಅಂತ. ನಂತರ ನನ್ನ ಚಾನಲ್ ನೋಡಿದಾಗ ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಇಲ್ದಿದ್ದಾಗ ಅವ್ರು ಅಂದ್ಕೊಳ್ಳೋದು ಮುಂದೆ ಯಾವುದೋ ನಾರ್ಮಲ್ ಚಾನಲ್ ಇರಬೇಕು, ಯಾವುದೋ ಸಣ್ಣ ಪುಟ್ಟ ಮಾಡ್ತಾನೆ ಅಂತ ಅಂದ್ಕೊಂಡು ಹೋದವರು ಇದ್ದಾರೆ. ಸೊ ಆ ಥರ ಇದ್ದಾಗ 1000 ಸಬ್ಸ್ಕ್ರೈಬರ್ಸ್ ಆದ ನಂತರ ನೆಕ್ಸ್ಟ್ ಫೀಲ್ ಹೇಗಿತ್ತು ಅಂದರೆ ಜನಗಳದ್ದು ಬೇರೆ ಥರನೇ ಇತ್ತು. 1K ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಾವು ಮಾಡೋಣ, ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಬರ್ಬೋದು ಇವನಿಂದ ಅಂತ ಆ ಥರ ಎಕ್ಸ್ಪೆಕ್ಟೇಷನ್ ಹೋಗುತ್ತೆ. ಯಾಕಂದರೆ 1000 ಸಬ್ಸ್ಕ್ರೈಬರ್ಸ್ ಆಗೋ ತನಕ ತುಂಬ ಕಷ್ಟ ಇದೆ ಯೂಟ್ಯೂಬಲ್ಲಿ ಜರ್ನಿ ಮಾಡೋಕ್ಕೆ. ವ್ಯೂಸು ಮತ್ತು ಮಾನಿಟೈಸೇಷನು ಅದೆಲ್ಲ ಬಿಟ್ಬಿಡಿ, ಬಟ್ ಜನಗಳನ್ನ ಫಸ್ಟು ಅಟ್ರ್ಯಾಕ್ಟ್ ಮಾಡೋದು, ವೀಕ್ಲಿ ಒಂದು ವೀಡಿಯೋಸ್ ಹಾಕಿದ್ರೆ ಮಾತ್ರ ನನ್ನ ಚಾನಲ್ ಮೇಲೆ ಹೋಗುತ್ತೆ. ಅದಕ್ಕೆ ಇನ್ನು ನೆಕ್ಸ್ಟ್ ನಾನು ಮತ್ತೆ ಝೀರೋದಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕಲ್ಲ ಅಂತ ಒಂದು ಸ್ವಲ್ಪ ಬೇಜಾರಿದೆ. ಬಟ್ ಹಾಗಂತ ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಲೈಫಲ್ಲಿ ಯಾವುದು ಶಾಶ್ವತ ಅಲ್ಲ, ಲೈಫಲ್ಲಿ ಜಾಸ್ತಿ ಯಾವ್ದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಸೊ 1 ತಿಂಗಳು ಕಾದೆ, ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ. ಇವಾಗ ಈ ವಿಡಿಯೋ ಮಾಡಬೇಕಾದ್ರೂ ನನಗೆ ತುಂಬ ಅದನ್ನ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾನೇ 1 ಮಂತ್ ತೊಗೊಂಡೆ ಅದನ್ನ, ಮತ್ತೆ ನಾನು ಈ ಥರ ನಿಂತ್ಕೊಂಡು ಮಾತಾಡೋಕ್ಕೆ ಅಷ್ಟು ನಂಗೆ ಒಂಥರ ಮೆಂಟಲಿ ಒಂಥರ ಬೇಜಾರು ಅನಿಸ್ತಿತ್ತು ಅಷ್ಟೆಲ್ಲ. ಯಾಕಂದರೆ ಅದರಲ್ಲಿ ನಾನು ಯೂಟ್ಯೂಬಿಗೂ ಅಪೀಲ್ ಮಾಡಿರೋ ಮೇಲಲ್ಲೂ ಹಾಕಿದ್ದೆ, ನನಗೆ ನೀವು ಸಬ್ಸ್ಕ್ರೈಬರ್ಸ್ ಕೊಡಬೇಡಿ, ಏನು ಫಾಲೋಸ್ ಕೊಡಬೇಡಿ, ನಾನು 400 ವೀಡಿಯೋಸ್ ಮಾಡಿದ್ದೆ ಅಲ್ಲ ಅದನ್ನ ನನಗೆ ರಿಟರ್ನ್ ಕೊಡಿ, ಮತ್ತು ನನ್ನ ಝೀರೋದಿಂದನೇ ಸ್ಟಾರ್ಟ್ ಮಾಡಿ ನನಗೆ ನನ್ನ ವೀಡಿಯೋಸ್ ಕೊಡಿ ಅಂತ ಕೇಳಿದೆ. ಯಾಕಂದರೆ ಆ ವೀಡಿಯೋಸಿಗೆ ನಾನು ಪಟ್ಟಿರುವಂಥ ಶ್ರಮ ಇದೆಯಲ್ಲ, ಎಲ್ಲೆಲ್ಲೂ ಹೋಗಿ ಹಳೆ ಫ್ರೆಂಡ್ಸ್ ಜೊತೆ ಮಾಡಿರುವಂಥ ಕೆಲವು ಫನ್ ವ್ಲಾಗ್ಸ್ ಆಗಲಿ, ನನ್ನ ಮೂವೀಸ್ ಆಗಲಿ, ನಾನು ಮೂವಿ ಮಾಡಿದ್ದೆ, ಒಳ್ಳೆ ರೀಚ್ ಆಗಿತ್ತು. ಮತ್ತು ಅದು ರೀಚ್ ಆಗುತ್ತೋ ಗೊತ್ತಿಲ್ಲ ರೀಪೋಸ್ಟ್ ಮಾಡಿದಾಗ. ಬಟ್ ಕೆಲವು ವೀಡಿಯೋಸ್ ಆಗಲಿ 28K ವ್ಯೂಸ್ ಎಲ್ಲ ಹೋಗಿತ್ತು, ತುಂಬ ಜನ ಇಷ್ಟಪಟ್ಟಿದ್ರು. ಮತ್ತು ನಾನು ಅದನ್ನ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕಲ್ಲ ಅಂದರೆ ಸ್ವಲ್ಪ ಬೇಜಾರು ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಅನಿವಾರ್ಯ, ನಾನು ಮತ್ತೆ ನಿಮ್ಮ ಜೊತೆ ಹೀಗೆ ನಿಲ್ಲಬೇಕಾಗಿದೆ. ಖಂಡಿತ ನನಗೆ ಆ ಧೈರ್ಯ ಇದೆ. ಬಟ್ ಮತ್ತೆ ನಾನು ಹೊಸ ಚಾನಲ್ ಜೊತೆ ಬಂದಿದ್ದೀನಿ. ಈ ಸಲ ನಿಮ್ಮ ವೈಫ್ನ ಚೇಂಜ್ ಮಾಡಬೇಕು, ನಿಮ್ಮ ಜೊತೆ ಪಾಸಿಟಿವ್ ಎನರ್ಜಿ ತುಂಬಿಸಬೇಕು. ಮತ್ತೆ ಫನ್ ಇರುತ್ತೆ, ಮತ್ತೆ ಜಾಲಿ ಇರುತ್ತೆ, ಅಷ್ಟೇ ಸ್ವಲ್ಪ ಎಮೋಷ್ನಲ್ಲು ಇರುತ್ತೆ. ಬೇರೆ ಕಂಟೆಂಟ್ನ ಕೊಡ್ತೀನಿ. ಸೊ ದಯವಿಟ್ಟು ಹೇಳ್ತಿದ್ದೀನಿ, ಈ ವಿಡಿಯೋನ ಯಾರು ಇಲ್ಲಿ ತನಕ ನೋಡಿದ್ದೀರಾ ಬಂದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುಂದೆ ಖಂಡಿತವಾಗ್ಲೂ ಒಳ್ಳೆ ಕಂಟೆಂಟ್ ಬರುತ್ತೆ. ಯಾರಿಗೆ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಬೇಕು ಅಂತಿತ್ತು, ಏನಪ್ಪ ಇವನು ಏನು ಎಫರ್ಟ್ ಹಾಕಿದ್ದಾನೆ ಅಂತ ನೋಡಬೇಕು ಅಂತಿದ್ರೆ ಸ್ವಸ್ತಿಕ್ ವೈಬ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಹೋಗಿ ನನ್ನ ಹಳೆ ಕಂಟೆಂಟ್ ಇದೆ. ಆದಷ್ಟು ನಾನು ಮತ್ತೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಲಿಕ್ಕೆ ನೋಡ್ತೀನಿ. ಬಟ್ ಅದರಲ್ಲಿ ಕೆಲವು ಫಿಲ್ಮ್ ಸಾಂಗ್ಸ್ನೆಲ್ಲ ಯೂಸ್ ಮಾಡಿದ್ದೀನಿ, ಯಾಕಂದರೆ ಇನ್ಸ್ಟಾಗ್ರಾಮಿಗೆ ನಾನು ಸಪ್ರೇಟ್ ಎಡಿಟ್ ಮಾಡ್ತಾ ಇದ್ದೆ. ಸೊ ಮತ್ತೆ ಕೂತ್ಕೊಂಡು ಎಡಿಟ್ ಮಾಡಬೇಕು ಕೆಲವು ಪೋರ್ಷನ್ನ. ಆ್ಯಂಡ್ ಗೊತ್ತಿಲ್ಲ ಅದು ಅಷ್ಟು ಕ್ಲಾರಿಟಿಯಲ್ಲಿ ಬರುತ್ತಾ ಇಲ್ವಾ ಅಂತ ಡೌನ್ಲೋಡ್ ಮಾಡಿದ್ಮೇಲೆ. ದಯವಿಟ್ಟು ಮುಂದೆ ಬರುವಂತಹ ವೀಡಿಯೋಸ್ಗೆ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮನ್ನ ಮತ್ತೆ ಮೆಚ್ಚಿಸ್ತೀನಿ, ಮತ್ತೆ ನಿಮಗೆ ಖುಷಿ ಪಡಿಸ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಯೂಟ್ಯೂಬರ್ಸಿಗೆ ನ್ಯೂ ಕಮರ್ಸಿಗೆ ಹೇಳೋದಿಷ್ಟೇ. ಯಾಕಂದರೆ ನಿಮ್ಗೆ ಅನ್ಬೋದು ನಿಂಗೆ ಅಷ್ಟು ಗೊತ್ತಾಗ್ಲಿಲ್ವಾ, ರೀಲ್ನ ಯಾಕೆ ಹಾಕೋದೆ, ಸಾಂಗ್ಸ್ನ IPL ಕಂಟೆಂಟ್ನ ಹಾಗೀಗೆ ಅಂತ. ಯಾಕಂದರೆ ನನ್ನ ಮೈಂಡ್ ಸೆಟಲ್ಲಿ ಇದ್ದಿದ್ದು ಶಾರ್ಟ್ಸಿಗೆ ಅಷ್ಟು 30 ಸೆಕೆಂಡ್ 60 ಸೆಕೆಂಡಿಗೆಲ್ಲ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ, ಕಾಪಿರೈಟ್ ಕ್ಲೇಮ್ ಬರಲ್ಲ. ಅದಕ್ಕೆ ಸೇಮ್ ಇನ್ಸ್ಟಾಗ್ರಾಮ್ ರೀಲ್ ಥರನೇ ಏನು ಪೋಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಸಮ್ ವೀಡಿಯೋಸ್ ಬ್ಲಾಕ್ ಆದಾಗ ನಾನು ಡಿಲೀಟ್ನೂ ಮಾಡ್ತಾಯಿದ್ದೆ. ಅದು ನನಗೆ ಗೊತ್ತಾಗ್ತಿತ್ತು, ಅಂದರೆ 10 days 15 days ಗ್ಯಾಪ್ ಕೊಡ್ತಾಯಿದ್ರು. ಬಟ್ ಇದು ಯಾವ ಥರ ಆಯಿತು ಅಚಾನಕ್ಕಾಗಿ ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ಯಾರೆಲ್ಲ ಹೊಸಬ ಯೂಟ್ಯೂಬರ್ಸ್ ಇದ್ದಾರೆ, ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದಾರೆ, ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಯಾವುದೇ ರೀಲ್ನಾಗಲಿ ಯಾವುದೇ ಇದನ್ನಾಗಲಿ ಜನಗಳ ಮೆಚ್ಚುಗೆಗೋಸ್ಕರ ಒಟ್ರಾಸಿ ಹಾಕಬೇಡಿ. ಅಂದರೆ ಯಾಕಂದರೆ ನೋಡಿ, ನಾನು 300ಕ್ಕಿಂತ ಹೆಚ್ಚು ವ್ಲಾಗ್ಸ್ನ ಮಾಡಿದ್ದೆ. ಸೊ ಆ ವ್ಲಾಗ್ಸ್ ಎಲ್ಲ ಇವಾಗ ಇಲ್ಲ. ಸೊ ಮತ್ತೆ ನನ್ನ ಹತ್ರ ಬ್ಯಾಕಪ್ನೂ ಇಲ್ಲ. ಇದೆಲ್ಲ ಅಂದ್ಕೊಂಡಾಗ ಬೇಜಾರು ಅನಿಸುತ್ತೆ. ಯಾಕಂದರೆ ಯೂಟ್ಯೂಬಲ್ಲಿ ವೀಡಿಯೋಸಿಗೆ ಅಷ್ಟು ರೀಚ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಶಾರ್ಟ್ಸಿಗೆಲ್ಲ ತುಂಬಾ ವ್ಯೂಸ್ ಸಿಗುತ್ತೆ. ಸೊ ಅದೇ ರೀಸನಿಂದ ನನಗೆ ನಾನು ಸ್ವಲ್ಪ ಜನಗಳನ್ನ ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗಲ್ಲ, ವೀಕ್ಲಿ ವ್ಲಾಗ್ಸ್ ಮಾಡ್ತಾ ಇದ್ದೆ. ಸೊ ಜನಗಳನ್ನ ಸ್ವಲ್ಪ ರೀಚಲ್ಲಿ ಇರಬೇಕು, ನನ್ನ ಚಾನಲ್ ಸ್ವಲ್ಪ ಹಾಗೆ ಒಂದು ಟ್ರೆಂಡಲ್ಲಿ ಹೋಗಬೇಕಂದ್ರೆ ನಾನು ಸಮ್ ಗಿಮಿಕ್ ಮಾಡಲೇಬೇಕಾಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಿ ಎಡವಟ್ಟಿಂದ ನನ್ನ ಚಾನಲ್ನ ಕಳ್ಕೊಂಡ್ಬಿಟ್ಟೆ. ಮಿಸ್ಟೇಕ್ಸ್ ಮಾಡೋದು ಸಹಜ, ಬಟ್ ಅದರಿಂದ ಕಲ್ತ್ಕೊಂಡು ಹೋಗೋದು ನಿಜವಾಗ್ಲೂ ಮುಂದುವರಿದ ಭಾಗ ಅಂತ ಹೇಳ್ತಾ, ಜಾಸ್ತಿ ಮಾತಾಡಲ್ಲ, ನೆಕ್ಸ್ಟ್ ನನ್ನ ವೀಡಿಯೋಸ್ ಜೊತೆ ಬಂದು ಮಾತಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಹೊಸ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಮತ್ತೆ ಗುಡ್ ವೈಬ್ಸ್ ಜೊತೆ ಸ್ವಸ್ತಿಕ್ ವೈಬ್ಸ್ನ ಇಟ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.